ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇನ್ನು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ 2 ವಾರಗಳ ಕಾಲ ಬೆಂಗಳೂರಿನಲ್ಲೇ ಠಿಕಾಣಿ ಹೂಡಿದ್ದರು. ಪಕ್ಷದ ಆಂತರಿಕ ಬೆಳವಣಿಗೆ ವಿಚಾರವಾಗಿ ಶಾಸಕರುಗಳ ಜೊತೆಗೆ 1-to-1 ಸಭೆಯನ್ನ ಮಾಡಿದ್ರು. ಇದಾದ ಬಳಿಕ ಸಚಿವರನ್ನು ಕರೆದು ಮಾತನಾಡಿಸಿದ್ದರು. ಇಷ್ಟೇ ವಿಚಾರ ಆಗಿದ್ದಿದ್ರೆ ಅದ್ಯಾವ ವಿವಾದವೂ ಕೂಡ ಆಗ್ತಾ ಇರಲಿಲ್ವೇನೋ. ಆದ್ರೆ ಈಗ ಸುರ್ಜೇವಾಲಾ ಕೆಲ ಅಧಿಕಾರಿಗಳ ಜೊತೆಗೆ ಸಭೆ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದ್ದು, ಅದಕ್ಕೆ ಸಂಬಂಧಪಟ್ಟಾಗಿನ ಫೋಟೋಸ್ಗಳು ಕೂಡ TV9ಗೆ ಲಭ್ಯ ಆಗಿದೆ. ಇದು ರಾಜ್ಯದಲ್ಲಿ ಸೂಪರ್ ಸಿಎಂ ಬೆಳವಣಿಗೆಯ ಚರ್ಚೆಯನ್ನ ಹುಟ್ಟುಹಾಕಿದೆ. ಸುರ್ಜೇವಾಲಾ ಅವರು ಖಾಸಗಿ ಹೋಟೆಲ್ಗೆ ಕೆಲವು ಅಧಿಕಾರಿಗಳಿಗೆ ಬುಲಾವ್ ಹೊರಡಿಸಿದ್ರು ಅನ್ನುವಂತ ಮಾಹಿತಿ ಹರಿದಾಡ್ತಾ ಇದೆ. ಅಧಿಕಾರಿಗಳನ್ನ ಕರೆದು ಮಾತನಾಡುವಂಥದ್ದು ಕಾನೂನು ಬಾಹಿರ ಆಗುತ್ತೆ. ಕಾರ್ಯಾಂಗಕ್ಕೂ ಕೈ ಇಟ್ರ ಸುರ್ಜೇವಾಲಾ, ಅಧಿಕಾರಿಗಳ ಜೊತೆ ಸಭೆ. ಸರ್ಕಾರಿ ಅಧಿಕಾರಿಗಳನ್ನ ಕರೆದು ಅವರೆಲ್ಲ ಮಾಡ್ತಾರೆ ಅಂದ್ರೆ ಅದು ಸಂವಿಧಾನಿಕ ವಿರೋಧವಾದಂತ ಕೃತ್ಯ. ಸುರ್ಜೇವಾಲಾ ಸೂಪರ್ ಸಿಎಂ ಎಂದು ಸಿಡಿದ ಕಮಲ ದಳ ಪಡೆ. ಇದೇ ರೀತಿ ಮುಂದುವರೆದ್ರೆ ನಾವು ಅವರು ಎಲ್ಲಿ ಕರೆದಿರ್ತಾರೆ ಅಲ್ಲೇ ಹೋಗಿ ಅವರನ್ನ ವಿರೋಧ ಮಾಡಬೇಕಾಗತ್ತೆ. ಕಾಂಗ್ರೆಸ್ ಅಸಮಾಧಾನಕ್ಕೆ ಮದ್ದರಿಯಲು ರಾಜ್ಯಕ್ಕೆ ಬಂದಿದ್ದ ಸುರ್ಜೇವಾಲಾ ವಿವಾದದ ಗೆದ್ದಲು ಮೈಗತ್ತಿಸಿಕೊಂಡಿದ್ದಾರೆ. ಕಳೆದ 2 ವಾರ ರಣದೀಪ್ ಸಿಂಗ್ ಸುರ್ಜೇವಾಲಾ ಬೆಂಗಳೂರಿನಲ್ಲೇ ಠಿಕಾಣಿ ಹೂಡಿದ್ರು. ಶಾಸಕರು ಹಾಗೂ ಸಚಿವರ ಜೊತೆ ಮಾತುಕತೆ ನಡೆಸಿದ್ರು. ಈ ಸಭೆ ಇಷ್ಟಕ್ಕೆ ಸಮಾಪ್ತಿಯಾಗದೆ ಕಾರ್ಯಾಂಗಕ್ಕೂ ವಿಸ್ತರಣೆಯಾಗಿರೋ ವಿಚಾರ ರಾಜಕೀಯ ಪಡಸಾಲೆಯಲ್ಲಿ ಹರಿದಾಡ್ತಿದೆ. ಮುಖ್ಯಮಂತ್ರಿಗಳು ಅವರನ್ನ ಸೂಪರ್ ಮುಖ್ಯಮಂತ್ರಿ ಮಾಡಿಬಿಟ್ಟಿದ್ದಾರೆ. ಸಂವಿಧಾನ ವಿರೋಧಿ ನೀತಿ ಕಾಂಗ್ರೆಸ್ ಅಳವಡಿಸಿಕೊಂಡಿದೆ. ಶಾಸಕಾಂಗ ಪಕ್ಷದ ನಾಯಕ ಸಿದ್ದರಾಮಯ್ಯ ನಡೆಸಬೇಕಾದ ಸಭೆಯನ್ನ ಸುರ್ಜೇವಾಲಾ ಹೇಗೆ ನಡೆಸಿದ್ರು ಅನ್ನೋದು ಚರ್ಚೆ ಹುಟ್ಟುಹಾಕಿತ್ತು. ಇದೀಗ ಮತ್ತೊಂದು ವಿವಾದ ಸುರ್ಜೇವಾಲಾ ಸುತ್ತ ಗಿರ್ಕಿ ಹೊಡಿತಿದೆ. ಅದುವೇ ಅಧಿಕಾರಿಗಳ ಜೊತೆಗಿನ ಸಭೆ. ಶಾಸಕರ ಸಭೆಯನ್ನ ಕೆಪಿಸಿಸಿ ಕಚೇರಿಯಲ್ಲಿ, ಸಚಿವರ ಸಭೆಯನ್ನ ಕೆಪಿಸಿಸಿ ಕಚೇರಿಯಲ್ಲಿ ಮುಗಿಸಿ ವಾಪಸ್ ತೆರಳಿದ್ದಂತಹ ಸುರ್ಜೇವಾಲಾ ಅವರು ಖಾಸಗಿ ಹೋಟೆಲ್ಗೆ ಕೆಲವು ಅಧಿಕಾರಿಗಳಿಗೆ ಬುಲಾವ್ ಹೊರಡಿಸಿದ್ರು ಅನ್ನುವಂತ ಮಾಹಿತಿ ಹರಿದಾಡ್ತಾ ಇದೆ. ಸೆಕ್ರೆಟರಿ ಲೆವೆಲ್ನ ಅಂದ್ರೆ ಒಂದೊಂದು ಇಲಾಖೆಗೆ ಒಬ್ಬೊಬ್ಬ ಕಾರ್ಯದರ್ಶಿ ಅಧಿಕಾರಿಗಳು ಇರ್ತಾರೆ, ಅಂಥವರನ್ನೇ ಕರೆದು ಅವರಿಂದ ಕೆಲವೊಂದಿಷ್ಟು ಮಾಹಿತಿಗಳನ್ನ ಪಡೆದುಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಇದೀಗ ಸಾಕಷ್ಟು ಸಂಚಲನವನ್ನ ಮೂಡಿಸ್ತಾ ಇದೆ. ಖಾಸಗಿ ಹೋಟೆಲ್ಗೆ ಹಿರಿಯ ಅಧಿಕಾರಿಗಳನ್ನೇ ಕರೆಸಿಕೊಂಡ್ರ ಸುರ್ಜೇವಾಲಾ. ಶಾಸಕರು ಸಚಿವರ ಸಭೆ ಬಳಿಕ ಸುರ್ಜೇವಾಲಾ ಸದ್ದಿಲ್ಲದೆ ಅಧಿಕಾರಿಗಳಿಗೆ ಬುಲಾವ್ ಕೊಟ್ಟಿದ್ರು ಎನ್ನಲಾಗಿದೆ. ಕೈ ನಾಯಕರ ಜೊತೆಗೆ ಕೆಪಿಸಿಸಿ ಕಚೇರಿಯಲ್ಲಿ ಸಭೆ ನಡೆಸಿದ್ದ ಹರಿಯಾಣ್ವಿ ಖಾಸಗಿ ಹೋಟೆಲ್ಗೆ ಹಿರಿಯ ಅಧಿಕಾರಿಗಳನ್ನ ಕರೆಸಿಕೊಂಡಿದ್ರಂತೆ. ಸೆಕ್ರೆಟರಿ ಮಟ್ಟದ ಹಿರಿಯ ಅಧಿಕಾರಿಗಳ ಜೊತೆ 1-to-1 ಸಭೆ ಮಾಡಿದ್ದಾರೆ ಅನ್ನೋ ವಿಚಾರ ಸಚಿವರ ಬಾಯಿಂದ ಬಾಯಿಗೆ ಹರಡುತ್ತಿದೆ. ಸುರ್ಜೇವಾಲಾ ನಡೆಗೆ ಸಚಿವರಿಂದಲೇ ಆಕ್ರೋಶ, ಅಧಿಕಾರಿಗಳಿಗೆ ವಾರ್ನ್. ಸುರ್ಜೇವಾಲಾ ಅಧಿಕಾರಿಗಳಿಗೆ ಕರೆ ಮಾಡಿದ್ದ ಬಗ್ಗೆ ಕೆಲ ಸಚಿವರಿಗೆ ಮಾಹಿತಿ ಕೂಡ ಸಿಕ್ಕಿತ್ತು. ಮಾಹಿತಿ ಸಿಕ್ಕ ತಕ್ಷಣ ಕೆಲವು ಸಚಿವರು ಅಧಿಕಾರಿಗಳಿಗೆ ವಾರ್ನ್ ಮಾಡಿದ್ದಾರೆ. ಸುರ್ಜೇವಾಲಾಗೆ ಸಚಿವರು ಶಾಸಕರ ಸಭೆ ಮಾಡೋ ಅವಕಾಶವಿದೆ. ಸರ್ಕಾರದ ಅಧಿಕಾರಿಗಳನ್ನ ಭೇಟಿ ಮಾಡಿ ಸೂಚನೆ ಕೊಡೋದು ಸರಿಯಲ್ಲ. ಕಾನೂನು ಕೂಡ ಹೀಗೆ ಸಭೆ ನಡೆಸಿದ್ರೆ ಅವಕಾಶ ನೀಡೋದಿಲ್ಲ ಅಂತ ಖಡಕ್ ಆಗಿ ಮಾಹಿತಿ ರವಾನಿಸಿದ್ದಾರೆ. ಪಕ್ಷದಲ್ಲಿ ಯಾರನ್ನು ಬೇಕಾದ್ರೂ ಕರಿಬಹುದು, ಬಟ್ ಸರ್ಕಾರಿ ಅಧಿಕಾರಿಗಳನ್ನ ಕರೆದು ಅವರೆಲ್ಲ ಮಾಡ್ತಾರೆ ಅಂದ್ರೆ ಅದು ಸಂವಿಧಾನಿಕ ವಿರೋಧವಾದಂಥ ಕೃತ್ಯ. ಅವರು ಶಾಸಕರನ್ನ ಮತ್ತು ನಮ್ಮ ಪಕ್ಷದಲ್ಲಿರ್ತಕ್ಕಂಥ ಯಾರನ್ನು ಬೇಕಾದರೂ ಕರೆದು ಅವರಿಂದ ಏನು ಮಾಹಿತಿ ಬೇಕಾದರೂ ಕೇಳ್ಬೋದು, ಏನು ಪ್ರಶ್ನೆ ಬೇಕಾದರೂ ಅವ್ರನ್ನ ಮಾಡ್ತಕ್ಕಂಥ ಹಕ್ಕು ಅವರಿಗಿರ್ತದೆ. ಅಧಿಕಾರಿಗಳನ್ನ ಕರೆದು ಅವರಿಂದ ಇವರು ಮಾಹಿತಿ ಪಡಿತಕ್ಕಂಥದ್ದಕ್ಕೆ ಅವರಿಗೆ ಯಾವುದೇ ರೀತಿಯ ಕಾನೂನುಬದ್ಧ ಅವಕಾಶ ಇಲ್ಲ. ಸುರ್ಜೇವಾಲಾ ಶಾಸಕರು ಸಚಿವರ ಜೊತೆಗೆ ಮಾತುಕತೆ ನಡೆಸಿದ್ದಾಗಲೇ ವಿಪಕ್ಷ ನಾಯಕರು ಸೂಪರ್ ಸಿಎಂ ಎಂಬ ಅಸ್ತ್ರ ಹೂಡಿದ್ರು. ಇನ್ನು ಅಧಿಕಾರಿಗಳ ಜೊತೆಗೆ ಸಭೆ ನಡೆಸಿದ್ದಾರೆ ಅನ್ನೋದು ಹಬ್ಬಿದ್ದೇ ತಡ. ಕೈ ವಿರುದ್ಧ ನಿಗಿ ಕೆಂಡವಾಗಿದೆ. ಇನ್ನೊಂದ್ಸಲ ಹೀಗೆ ಮಾಡಿದ್ರೆ ಸಭೆ ಮಾಡೋ ಜಾಗಕ್ಕೆ ಹೋಗಿ ಪ್ರತಿಭಟಿಸೋದಾಗಿ ಎಚ್ಚರಿಕೆ ರವಾನಿಸಿದೆ. ಇತ್ತೀಚೆಗೆ ಮುಖ್ಯಮಂತ್ರಿಗಳು ಅವರನ್ನ ಸುರ್ಜೇವಾಲಾ ಅವರನ್ನ ಸೂಪರ್ ಮುಖ್ಯಮಂತ್ರಿ ಮಾಡಿಬಿಟ್ಟಿದ್ದಾರೆ. ಇದು ಪ್ರಜಾಪ್ರಭುತ್ವ ವಿರೋಧಿ, ಸಂವಿಧಾನ ವಿರೋಧಿ ನೀತಿ ಕಾಂಗ್ರೆಸ್ ಅಳವಡಿಸಿಕೊಂಡಿದೆ. ಇದೇ ರೀತಿ ಮುಂದುವರೆದ್ರೆ ನಾವು ಅವರು ಎಲ್ಲಿ ಕರೆದಿರ್ತಾರೆ ಅಲ್ಲೇ ಹೋಗಿ ಅವರನ್ನ ವಿರೋಧ ಮಾಡಬೇಕಾಗತ್ತೆ. ಇನ್ನು ಜೆಡಿಎಸ್ ರಾಜ್ಯ ಘಟಕ ಸುರ್ಜೇವಾಲಾ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯೋ ಮುಖ್ಯಮಂತ್ರಿಯೋ ಅಂತ ಪ್ರಶ್ನಿಸಿದೆ. ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ ಕೊಟ್ಟಿದ್ದಾರೆ.
ದೆಹಲಿಯಲ್ಲಿ ಮಾತನಾಡಿರೋ ಸಿದ್ದರಾಮಯ್ಯ ಅಧಿಕಾರಿಗಳ ಜೊತೆ ಸುರ್ಜೇವಾಲಾ ಸಭೆ ಮಾಡಿದ್ರೆ ಅದು ತಪ್ಪು, ಆದರೆ ರಣದೀಪ್ ಸುರ್ಜೇವಾಲಾ ಅಧಿಕಾರಿಗಳ ಸಭೆನೇ ಮಾಡಿಲ್ಲ ಅಂದಿದ್ದಾರೆ. ಆಫೀಸರ್ಸ್ ಮೀಟಿಂಗ್ ಮಾಡಿದ್ರೆ ತಪ್ಪು, ಅಧಿಕಾರಿಗಳ ಮೀಟಿಂಗ್ ಮಾಡಿಲ್ಲ. ನಿಮ್ ಗಮನಕ್ಕಿಲ್ವಾ ಸರ್ ಇದು? ನನ್ನ ಗಮನಕ್ಕೆಲ್ಲ ಮಾಡೇ ಇಲ್ಲ. ಇತ್ತೀಚೆಗೆ ಕಾಂಗ್ರೆಸ್ನಲ್ಲಿ ಗೊಂದಲಗಳು ತಾರಕಕ್ಕೇರಿದ ಹಿನ್ನೆಲೆಯಲ್ಲಿ ಪದೇ ಪದೇ ಉಸ್ತುವಾರಿ ಸುರ್ಜೇವಾಲಾ ರಾಜ್ಯಕ್ಕಾಗಮಿಸುತ್ತಿದ್ದಾರೆ. ಆದರೆ ಸಮಸ್ಯೆಗಳನ್ನು ಬಗೆಹರಿಸಬೇಕಾದ ಉಸ್ತುವಾರಿಯೇ ವಿವಾದಗಳನ್ನ ಮೈ ಮೇಲೆ ಎಳೆದುಕೊಳ್ತಿರೋದು, ಸಚಿವರ ವಲಯದಲ್ಲಿ ಅನುಮಾನಗಳ ಬೀಜ ಬಿತ್ತಿರೋದು ಮಾತ್ರ ಒಳ್ಳೆ ಬೆಳವಣಿಗೆ ಅಲ್ಲ. ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.